ನಮಸ್ಕಾರಗಳನ್ನು ಸಮರ್ಪಿಸಿ ಇಲ್ಲಿವರೆಗೆ ತಮ್ಮ ಪ್ರವಚನ ಸೇವೆ ಮಾಡಿದ ತಾಯಿಯವರಿಗೆ ಧನ್ಯವಾದಗಳನ್ನು ಹೇಳಿ ಶ್ರವಣಾಪೇಕ್ಷಿಗಳಾದ ತಮ್ಮ ಹೃದಯಗಳನ್ನು ಹೇಳುವ ಪರಾತ್ಪರ ಶಿವನಿಗೆ ವಂದಿಸಿ ಶಿವ ಸ್ವರೂಪಗಳ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಸೇವೆಯಲ್ಲಿ ಅನುಭವ ಸಾರದೊಳಗ ಒಂದನೇ ಸಂಧಿ ಮುಗಿದರೆ ಜಗತ್ತಿನ ವಿಚಾರ ಹೇಳುವ ಪ್ರಸಂಗದಲ್ಲಿ ಬ್ರಹ್ಮದಲ್ಲಿ ಜಗತ್ತು ಕಲ್ಪಿತವಾಗಿ ತೋರುವುದರಿಂದ ಈ ಜಗತ್ತಿಗೆ ಒಂದು ಸತ್ಯತ್ವ ಅನ್ನುವಂಥದ್ದು ಇಲ್ಲ. ಒಂದೇ ಒಂದು ಬ್ರಹ್ಮ ಸ್ವರೂಪ ಚೇತನ, ಅದು ಅವಿವೇಕದಿಂದ ಭ್ರಾಂತಿ ಮೂಲಕವಾಗಿ ಜಗತ್ತಿನ ರೂಪವಾಗಿ ಕಾಣಕತ್ತದ. ವಿಚಾರ ಮಾಡಿ ನೋಡಿದ್ರೆ ಅಸ್ಥಿಭಾತಿ ಪ್ರಿಯ ರೂಪದಿಂದ ಒಂದೇ ಒಂದು ಬ್ರಹ್ಮಚೇತನ ಇದೆ ಅಂತ ಹೇಳಿ ಅದ್ರೊಳಗೆ ನಿನ್ನೆ ವ್ಯಾಯಾಮ ಅಥವಾ ಅವಶಿಷ್ಟ ಪರಿಶಿಷ್ಟ ಅಂತ ಹೇಳಿ ಅಪ್ಪುಳು ಯಾರ್ಯಾರು ವ್ಯಾಯಾಮ ಅಥವಾ ಜಗತ್ತಿನ ಬಗ್ಗೆ ಏನೇನ್ ಹೇಳಾರ್ಬೇಕು ಅಂತ ಬಂದು ನಿನ್ನೆ ಸ್ವಲ್ಪ ಶ್ರೀಮನ್ ನಿಜಗುಣ ಶಿವಗಳ ಅಭಿಪ್ರಾಯ ಏನದ ಅದನ್ನ ಹೇಳಾಕತ್ತೀವಿ. ಏನದ ಹೀಗೆ ಏನಂತಾರ ಶ್ರೀಮನ್ ನಿಜಗುಣ ಶಿವಗಳ ಅಭಿಪ್ರಾಯವು ಹೀಗೆ ಇರುತ್ತದೆ ಎಂದು ಕಂಡು ಬರುತ್ತದೆ. ಹೀಗೆಂದರೆ ಪರಮಾನುಭವ ಬೋಧೆಯಲ್ಲಿ ಜಗವು ಕಾರಣತ್ರಯ ಒಂದರಿಂದ ಉದಿಸಿಲ್ಲ. ಅಂದ್ರೆ ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಹಕಾರಿ ಕಾರಣ ಇವುಗಳಿಂದ ಈ ಜಗತ್ತು ಉತ್ಪನ್ನವಾಗಿಲ್ಲ. ಪರಮಾನುಭವ ಬೋಧೆ 2ನೇ ಸಂಖ್ಯೆ 12ನೇ ಸೂತ್ರದಲ್ಲಿ ಕನಸು ತಾನಿದಿರೆಂದು ಖುಷಿದೋರಿದಂತೆ ನೋಡು ಅನಿಮಿತ್ತವಾಯಿತು ವಿಶ್ವಭ್ರಾಂತಿ ಅಂತ ಸೂತ್ರದ ನೋಡ್ರಿ. ನೈಯಾಯಿಕರು 3 ಕಾರಣಗಳನ್ನು ಹೋಗ್ತಾರ ಅಂತ 3 ಕಾರಣಗಳ ವಿಚಾರ ಬಗ್ಗೆ ಹೇಳಿ ಹಂಗ ಯಾವ ಕಾರಣವೂ ಇಲ್ಲದೆ ಕೂಡ ಈ ಜಗತ್ತು ಇದೇನಾಗೈತಿ ತೋರಾಕತ್ತದೆ. ಅದಕ್ಕ ಈ ಜಗತ್ತು ಕಾರಣ ಇಲ್ಲದೆ ತೋರಿರುವುದರಿಂದ ಇದು ಏನಪ್ಪಾ ಅಂತ ಮಿಥ್ಯ ಅದ ಅಂತ ಈ ರೀತಿಯಾಗಿ ಅಲ್ಲಿ ಪರಮಾನುಭವಗಳು ಹೇಳಿದ್ರು. ವಿವೇಕ ಚಿಂತಾಮಣಿಯೊಳಗ ಪ್ರಾರಂಭದಲ್ಲಿ ಏನ್ ಹೇಳ್ತಾರ, ಜಗತ್ತಿಗೆ ಮಾಯೆಯೇ ಉಪಾದಾನ ಕಾರಣ ಅಂದಾರ, ಈಶ್ವರನೇ ನಿಮಿತ್ತ ಕಾರಣ ಅಂದಾರ, ಪುಣ್ಯ ಪಾಪಗಳೇ ಸಹಕಾರಿ ಕಾರಣ ಅಂತಂದ. ಏನ್ ಪ್ರಾರಂಭದೊಳಗ ಬರ್ತದ ಈಶ್ವರನ ಬಗ್ಗೆ ಹೇಳು ಮೊದಲೇ ಪ್ರಾರಂಭದೊಳಗ ಬರ್ತದೆ. ಅಲ್ಲಿ ಸೃಷ್ಟಿ ಹೇಳುವಾಗ ಜಗತ್ತಿಗೆ ಮಾಯಾನೇ ಉಪಾದಾನ ಕಾರಣ, ಈಶ್ವರನೇ ನಿಮಿತ್ತ ಕಾರಣ, ಪುಣ್ಯ ಪಾಪಗಳೇ ಸಹಕಾರಿ ಕಾರಣ ಅಂತ ಈಗ ಅಲ್ಲಿ ಹೇಳ. ಅನುಭವ ಸಾರದೊಳಗ ಈಗ ಹೇಳ್ಕೊಂಬಂದ್ರು ಚಿತ್ತಿನ ವಿವರ್ತವೇ ಜಗತ್ತು ಅಂತ ಹೇಳ್ಕೊಂಬಂದ್ರು. ಚಿತ್ತಿನ ವಿವರ್ತವೆಂದೆನಬಹುದು ಅಂತ ಸತ್ಯನಿಸಿ ಜಗದ ಉಪಾದಾನ ಹೊಂದಿಲ್ಲವಾಗಿ ಚಿತ್ತಿನ ವಿವರ್ತ ಎಂದೆನಬಹುದು ಒಂದು ಸೂತ್ರ ಹೇಳಿದ್ರಲ್ಲ ಅದ್ರ ಕೇಳ ಚಿದ್ರೂಪ ಬ್ರಹ್ಮ ಅದೇ ವಿವರ್ತ ಉಪಾದಾನ ಕಾರಣದಿಂದ ಜಗತ್ ರೂಪವಾಗಿ ತೋರ್ತದೆ ಅಂತ ಈ ರೀತಿಯಾಗಿ ಅಲ್ಲಿ ಹೇಳ್ಕೊಂಬಂದು ಪರಮಾನುಭವದೊಳಗ ಮತ್ತೆ 4ನೇ ಸಂಧಿ ಒಳಗೆ ಏನ್ ಹೇಳ್ತಾರ, ಜಗತ್ ಅನ್ನೋದು ಇಲ್ಲವೇ ಇಲ್ಲ, ಜಗತ್ತು ಬ್ರಹ್ಮದ ವಿವರ್ತವು ಅಲ್ಲ. ಅವನೇ ಹೇಳ ಜಗವಿದು ಬ್ರಹ್ಮದ ವಿವರ್ತವೆಂದೆನಲಿಲ್ಲ, ಜಗವಿದು ಬ್ರಹ್ಮದ ಕಾರ್ಯವೆಂದೆನಲಿಲ್ಲ, ಬ್ರಹ್ಮ ವಿಲಕ್ಷಣ, ಜಗವಿದು ಬ್ರಹ್ಮದ ವಿಲಕ್ಷಣವೂ ಅಲ್ಲ, ಬ್ರಹ್ಮಸ್ಥವೆನಿಸಲು ಖುಷಿದೋರ್ಕೆ 4ನೇ ಹೇಳ. ಜಗವಿದು ಖುಷಿಯಂದು ಮಿಗೆ ತಿಳಿದ ಆರುಡನಿಗೆ ಸುಖಾದಿ ದ್ವಂದ್ವ ಗತಿ ಉಂಟು. ಯಾವ್ದೋ ಒಂದ್ ಬರ್ತತ್ ನೋಡ್ರಿ, ಅದ್ರಾಗ ಹೇಳ್ತಾರ. ಇಲ್ಲ ಅದ್ರಾಗ ಬರ್ತತ, ಇದ್ರಾಗ ಬರ್ತದ ಬಗೆ ಅದರಿಂದ ಸರ್ವವು ಖುಷಿ ಅಂತ ಬರ್ತದ ಸೂತ್ರ ನೋಡ್ರಿ. ಅಂತ ಆ ಸೂತ್ರದಾಗ ಹೇಳ್ಯಾರ. ಇನ್ನು ಪರಮಾರ್ಥ ಗೀತೆ ಒಳಗೆ ಏನ್ ಹೇಳ್ಯಾರ ಅವರು, ಇಲ್ಲೇ ಪರಮಾನುಭವದೊಳಗ ವಿವರ್ತವಾದನು ಒಪ್ಪಿಲ್ಲ, ಅನುಭವ ಸಾರದಾಗ ವಿವರ್ತವಾದನು ಒಪ್ಪ್ಯಾರ. ಯಾಕ ಹಂಗ ಹೇಳಾಕತ್ತಾರ, ಒಬ್ಬರೇ ಒಂದು ಗ್ರಂಥ ಹಿಂಗ್ ಹೇಳ್ತಾರ, ಒಂದು ಗ್ರಂಥ ಹಂಗ ಹೇಳ್ತಾರ. ಅಂದ್ರ ಅದು ಹೇಳುವವರ
ದೋಷ ಅಲ್ಲ. ಅದೇನಂದ್ರ ಅಧಿಕಾರಿಗಳ ಪ್ರಭೇದ. ಮಧ್ಯಮ ಅಧಿಕಾರಿ, ಕನಿಷ್ಠ ಅಧಿಕಾರಿ ಇದ್ರ ಅವ್ರಿಗೆ ಮೊದಲ ಕನಿಷ್ಠ ಅಧಿಕಾರಿ ಇದ್ರ 3 ಸತ್ತ ಹೋಗ್ತಾರ. ಮಧ್ಯಮ ಅಧಿಕಾರಿ ಇದ್ರ 2 ಸತ್ತ ಹೋಗ್ತೀವಿ. ಒಟ್ಟ ಟೋಟಲ್ಲಿ ಅಧಿಕಾರಿಗಳು ಮಧ್ಯಮ ಮತ್ತು ಕನಿಷ್ಠ ಅಧಿಕಾರಿಗಳಿಗೆ ಚೇತನದ ಕಡೆ ಮುಖ ಮಾಡುವ ಸಲುವಾಗಿ ಅಲ್ಲಿ ವಿವರ್ತವಾದವನ್ನ ಅಭಿನ್ನ ನಿಮಿತ್ತ ಉಪಾದಾನ ಕಾರಣವನ್ನ ಒಪ್ಪಿದ. ಆದ್ರೆ ಉತ್ತಮ ಅಧಿಕಾರಿ ಅಥವಾ ಅಜಾತವಾದ ವಿಚಾರ ಮಾಡಿ ನೋಡಿದ್ರ ಈ ಜಗತ್ತನ್ನು ಇಲ್ಲ, ಜಗವಿದು ಬ್ರಹ್ಮದ ವಿವರ್ತವೆಂದೆನಲಿಲ್ಲ ಅಂತ ಹೇಳ್ಕೊಂಡ್ ಬಂದ. ಇನ್ನು ಪರಮಾರ್ಥ ಗೀತೆಗಳು, ಬ್ರಹ್ಮವು ನಿರ್ವಿಕಾರವಾದ್ದರಿಂದ ಜಗತ್ತಿಗೆ ಕಾರಣವಲ್ಲ ಅಂದ್ರೆ ಅದಕ್ಕ ಹೇಳಿದ್ರು. ತೋರಿಕೆಗೆ ಕಾರಣವಲ್ಲ, ಕಾರ್ಯಕ್ಕೆ ಕಾರಣ ಅದರೊಳಗಿಲ್ಲ. ಬ್ರಹ್ಮವು ಕಾರಣವಾಗಲರಿಯದು, ಬ್ರಹ್ಮವು ಚಿತ್ತು ಅಂತದು ವಿಕರಿಸದು. ಮಾಯೆಯು ಕಾರಣವಾಗಲರಿಯದು, ಮಾಯ ವಿಚಾರಿಸ ಖುಷಿರೂಪಿನದು. ಕಾರಣತೆಯು ಇಂತು ಇವಕ್ಕಿಲ್ಲಾಗಿ, ಕಾರ್ಯಕ್ಕೆ ಕಾರಣ ಇಲ್ಲಮದಾಗಿ. ಗುಣಪಣಿಯಂದರೆ ತೋರಿಕೆಯಲ್ಲ, ಗಣಿಸಲು ಬಗೆಯಲ್ಲದೆ ದಿಟಕ್ಕಿಲ್ಲ. ಅಸಂಗದ ಲಕ್ಷಣ ಹೇಳುವ 9ನೇ ಗತಿಯೊಳಗೆ ಬರ್ತದೆ. ತೋರಿಕೆಗೆ ಕಾರಣವಲ್ಲ. ವಿಶೇಷ ಅಸಂಗ, ಸಾಮಾನ್ಯ ಅಸಂಗ ಅಂತ ಬರ್ತಾವ. ಅಲ್ಲಿ ಆಯ್ತಾ. ಈ ರೀತಿಯಾಗಿ ಪರಮಾರ್ಥ ಗೀತ ಅಲ್ಲಿ ಹೇಳಿದ್ರು. ಮಿಥ್ಯಾ ಅಂದ್ರು ಬ್ರಹ್ಮ ನಿರ್ವಿಕಾರದಪ್ಪ, ಅದರಿಂದ ಜಗತ್ ಹೆಂಗ ಆಕತಿ? ಮಾಯೆ ಮಿಥ್ಯಾನ ಐತಿ, ಆ ಮಾಯೆಯಿಂದ ಜಗತ್ ಹೆಂಗ ಆಕತಿ? ಹಿಂಗ. ಮತ್ತ ಮಾಯೆ ಜಗತ್ತಿನಿಂದ ಜಗತ್ ಉತ್ಪತ್ತಿ ಆಕತೇನೋ? ಇಲ್ಲ. ತೋರಿಕೆಗೆ ಕಾರಣವಲ್ಲ, ತೋರುವಂತ ಜಗತ್ತಿಗೆ ಕಾರಣ ಅಲ್ಲ. ಕಾರಣ ಹೇಳಿದ್ರ ಆತ್ಮಾಶ್ರಯ ದೋಷ ಬರ್ತದ. ಹಿಂಗೆಲ್ಲ ಹೇಳ. ಈಶ್ವರನು ಕಾರಣ ಅಲ್ಲ, ಮಾಯೇನು ಕಾರಣ ಅಲ್ಲ ಅಂದ್ರೆ ಮುಂದ ಹೋಗಿ ಹೇಳ್ತಾರ 9ನೇ ಗತಿಯೊಳಗ ಅಥವಾ 10ನೇ ಗತಿಯೊಳಗ ಹೇಳ್ತಾರ. ಮಾಯೆ ಪರಿಣಾಮ ಹೊಂದಿ ಜಗತ್ತಾಗೈತೆ ಅಂತಾರ. ಮಾಯಾ ಪರಿಣಾಮ ಜಗತ್ತು ಅಲ್ಲ. ಬ್ರಹ್ಮ ವಿಕಾರ ಹೊಂದಿ ಜಗತ್ತಾಗೈತೇನೋ? ಅದು ಅಲ್ಲ. ಬ್ರಹ್ಮ ವಿಕಾರ ಹೊಂದಿ ಜಗತ್ತಾದ್ರ ಬ್ರಹ್ಮ ಉಳಿಬಾರ್ದಾಗಿತ್ತು. ಹಾಲು ಕೆಟ್ಟು ಮೊಸರು ಆದ್ರ ಹಾಲು ಉಳಿಯಂಗಿಲ್ಲ. ಮತ್ತ ಬ್ರಹ್ಮ ಇಲ್ಲ, ಜಗತ್ತಾಗಿ ಹೋಗ್ಯಾನಂದ್ರ ಈ ಜಗತ್ತಿನ ನಿಯಮನ ಮಾಡೋರು ಯಾರು? ಮಾಯನೇ ಪರಿಣಾಮ ಹೊಂದಿ ಜಗತ್ತಾಗೈತೆ ಅಂತಂದ್ರ ಮಾಯಾ ಕಾರಣವಾದಂತ ಮಾಯೆ ಪರಿಣಾಮ ಹೊಂದಿ ಜಗತ್ತಾಗೈತೆ ಅಂದ್ರ ಕಾರಣ ಉಳಿಬಾರ್ದು. ಕಾರ್ಯರೂಪದಿಂದ ಬದಲಾವಣೆ ಆಗೈತೆ ಅಂದ್ರೆ ಕಾರಣ ಯಾಕೆ ಉಳಿತೈತೆ? ಅದು ಹೌದಿಲ್ಲ. ಹಾಲು ಮೊಸರು ಆಗೈತೆ ಅಂದ್ರ ಹಾಲಾಗಿ ಉಳಿದಿರ್ತೈತೇನು? ಹಂಗಾರ ಮಾಯೆ ಕಾರಣ ಇಲ್ಲ, ಕಾರ್ಯವಾಗಿ ಜಗತ್ತಾಗೈತೆ ಅಂದ್ರೆ ಒಂದ್ ವೇಳೆ ಜಗತ್ತನ್ನ ಕಾರಣದಲ್ಲಿ ಲಯ ಮಾಡ್ಬೇಕಾಗಿತ್ತು ಅಂದ್ರೆ ಕಾರಣನ ಉಳಿದಿಲ್ಲ ಅಂದ್ರೆ ಎಲ್ಲಿ ಲಯ ಮಾಡ್ತೀರಿ? ವಿಚಿತ್ರ ಹೇಳ್ಯಾರ. ಹಿಂಗೆಲ್ಲ ಹೇಳ್ಯಾರ. ಅದಕ್ಕ ಕಿಂತು ನಿನ್ನ ಅವಿದ್ಯೆ ಮೂಲಕ ಗುಣಪಣಿ ಅಂದದಿ ತೋರಿಕೆ ಎಲ್ಲ. ಅಂದ್ರ ಹಗ್ಗದಲ್ಲಿ ಹಾವ ಹೆಂಗ ತೋರೆತೋ ಅವಿದ್ಯೆ ಮೂಲಕವಾಗಿ, ಹಂಗ ಅವಿದ್ಯೆ ಮೂಲಕವಾಗಿ ಜಗತ್ತ ತೋರ್ಯಾರ. ಅದಕ್ಕೆ ಒಬ್ಬರ ಗ್ರಂಥಕಾರ ಇಷ್ಟು ವಿಧ ಭಿನ್ನ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಮುಮುಕ್ಷುಗಳು ನೋಡು ಅವ್ರಿಗೆ ಯಾವ ಅರ್ಥವನ್ನ ನಿಶ್ಚಯ ಮಾಡ್ಬೇಕಂತ ಸಂಶಯ ಬರ್ತತಲ್ಲ, ಹಿಂಗ ಯಾಕೆ ಹೇಳಿದ್ರು ಒಬ್ರ ಗ್ರಂಥಕಾರ ಅಂತ ಕೇಳಿದ್ರ, ಏನ್ ಸೃಷ್ಟಿ ಪ್ರಕ್ರಿಯೆಗಳ ಕಡೆಗೆ ದೃಷ್ಟಿ ಇಡಾಕ್ ಹೋಗಬ್ಯಾಡ್ರಿ. ಸೃಷ್ಟಿ ಪ್ರಕ್ರಿಯೆಗಳನ್ನ ಭಿನ್ನವಾಗಿ ಹೇಳ್ಯಾರ. ಅದ್ರಾಗ ದೃಷ್ಟಿ ಇಟ್ಕೊಂಡು ಕುಂಡ್ರುವುದ್ರಿಂದ ಏನ್ ಲಾಭ ಇಲ್ಲ. ಬಹಳ ಈಗ ಅದ ತೈತರಿ ಉಪನಿಷತ್ತಿನೊಳಗ ಏನು 5 ಭೂತಗಳನ್ನು ಒಪ್ಪ್ಯಾರ. ಚಾಂದೋಗ್ಯ ಉಪನಿಷತ್ತಿನೊಳಗ 3 ಭೂತಗಳನ್ನು ಒಪ್ಪ್ಯಾರ. ಅಗ್ನಿ, ಜಲ ಮತ್ತು ಪೃಥ್ವಿ, ಆಕಾಶ ಮತ್ತು ವಾಯು ತಗೊಂಡಿಲ್ಲ ಅಲ್ಲಿ ಚಾಂದೋಗ್ಯದ. ಆದ್ರ ತೈತರಿ ಉಪನಿಷತ್ತೊಳಗ ತಸ್ಮಾತ್ ಆತ್ಮನಃ ಆಕಾಶ ಸಂಭೂತಃ ಅಷ್ಟು. ಆಕಾಶದ್ವಾಯು ವಾಯೋರಗ್ನಿ ಅಗ್ನಿರಾಪ ಅದ್ಯ ಪೃಥ್ವಿ. ಅಲ್ಲಿ 5 ಭೂತ ಹೋಗ್ತಾರ. ಅಲ್ಲಿ ಇಲ್ಲೇ ಚಾಂದೋಗ್ಯದಾಗ 3 ಭೂತ ಹೋಗ್ತಾರ. ಸೃಷ್ಟಿ ಜಗತ್ತಿನ ಸೃಷ್ಟಿ ಬಹಳ ಪ್ರಕಾರವಾಗಿ ಹೇಳಿದಾರ. ಆದ್ರ
ಅವುಗಳಲ್ಲಿ ಆ ಯಾಕೆ ಭಿನ್ನವಾಗಿ ಹೇಳ್ಯಾರ ಅಂದ್ರ ಸತ್ಯ ಇದ್ದದ್ದನ್ನ ಯಾರು ಭಿನ್ನವಾಗಿ ಹೇಳುವುದಿಲ್ಲ. ಸತ್ಯ ವಸ್ತುವನ್ನ ಭಿನ್ನವಾಗಿ ಹೇಳಾಕ್ ಬರಂಗಿಲ್ಲ. ಯಾವ್ದು ಮಿಥ್ಯ ಇರ್ತದ ಅದಕ್ಕೆ ಭಿನ್ನವಾಗಿ ಹೇಳ್ತಾರ. ಮಿಥ್ಯ ಇದ್ದಿದ್ದಕ್ಕ ಭಿನ್ನವಾಗಿ ಹೇಳ್ತಾರ. ಅದಕ್ಕೆ ಸತ್ಯ ಇದ್ದದ್ದನ್ನ ಯಾರು ಭಿನ್ನವಾಗಿ ಹೇಳಾಕ್ ಬರ್ತಾರ? ಹೌದಿಲ್ಲ. ಮಿಥ್ಯ ಇದ್ದಕ್ಕೆ ಭಿನ್ನವಾಗಿ ಹೇಳಿದ್ರೆ ಅದಕ್ಕೆ ಭೂಷಣ ಅದೈತೆ. ತಿಪ್ಪಿಗೆ ಎಷ್ಟು ಕಸ ಒಗಿತೇವಿ ಅಷ್ಟು ಭೂಷಣ ಅದು. ಹೌದಿಲ್ಲ. ಅದಕ್ಕೆ ಮಿಥ್ಯ ಸೃಷ್ಟಿದ ಈ ಒಂದು ಪ್ರಮಾಣ ಭಿನ್ನವಾಗಿ ಹೇಳ್ಯಾರ ಅಂದ್ರ ಅದು ಮಿಥ್ಯ ಐತೆ ಅಂತ ತಿಳ್ಕೊಬೇಕು. ಅದಕ್ಕ ಯಾವ ಹೇಳಾರಲ್ಲಿ ಕಡೆ ದೋಷವನ್ನು ಎಣಿಸಲಾರದೆ ಅಧಿಕಾರಿಗಳ ಪ್ರಭೇದದಿಂದ ಭಿನ್ನವಾಗಿ ಹೇಳ್ಯಾರ. ಅದಕ್ಕ ತಾವು ಅಧಿಷ್ಠಾನವಾದ ಬ್ರಹ್ಮದಲ್ಲಿ ಲಕ್ಷ್ಯ ಇಡಬೇಕು. ಸೃಷ್ಟಿ ಕ್ರಮ ಹಿಂಗ ಅನ್ಕೊಂತ ಕೊಂಡ್ರು ಬೇಡ. ನಿನಗೇನಾಗಬೇಕಾಗೈತಿ? ಚೇತನದ ಜ್ಞಾನ ಆಗ್ಬೇಕು. ಈ ಜಗತ್ ಯಾವಾಗ ಹುಡ್ತು? ಎಷ್ಟು ವರ್ಷಗಳಿಂದ ಹುಡ್ತು? ಇದಕ್ಕೆ ಏನ್ ಕಾರಣ? ಹೆಂಗ್ರಿ ಅನ್ಕೊಂಡ್ ಕುಂತೇನೆ. ಅಲ್ಲಿ ಹೋಗಿ ಗಿಡದ ಕೆಳಗ್ ಕುಂತಾಗ ನಿನಗ ಒಂದ್ ಮಿಡಿನಾಗ ಹಾವ್ ನೀನು ಉಡಿಯಾಗ ಬಿತ್ರ ಯಾವಾಗ ಎಲ್ಲಿಂದ ಬಿತ್ತು? ಎಲ್ಲಿಂದ ಬಿತ್ತು? ಇದು ಎಷ್ಟು ಉದ್ದದ? ಹೆಂಗದ? ಹಂಗಿದ ಅನ್ಕೊಂಡ್ಬಿಡುತ್ತೇನ? ಮೊದಲ ಮಿಡಿನಾಗ ಜಾಡಸ್ಕೊಂಡು ಎದ್ದು ಓಡಾಕ್ ಚಲೋ ಮಾಡ್ತೀನಿ. ಹೌದಿಲ್ಲ. ಮಾಯನ್ನ ಜಗತ್ತನ್ನ ವಿಚಾರ ಮಾಡಕತ್ರ ನಿನ್ ಹಣೆ ಬರ ಹಟ್ಟ ಆಕತಿ. ದೌಡ್ ನಾ ಮುಕ್ತ ಆಗ್ಬೇಕಪ್ಪ. ಚೇತನದಲ್ಲಿ ದೃಷ್ಟಿ ನಿಲ್ಬೇಕು. ಇದ್ರ ಬಡಿಗರ ಹೋಗುದ ಏನದ? ದೃಶ್ಯದ ಮಿಥ್ಯ ಅದ. ಹೌದಲ್ಲ. ಇಷ್ಟ ವಿಚಾರ ಮಾಡೋದು. ನಮ್ ಸಂಬಂಧಿಕರ ಅದಾರ, ನನ್ ಹೊಲ ಐತಿ, ನನ್ ಮನಿ ಐತಿ, ನೀವ್ ಹೋಗುವಾಗ ಏನ್ ಹೋಯ್ತಿ? ಎಲ್ಲಾ ಇಲ್ಲೇ ಬಿಟ್ಟು ಹೋಗುದದ. ಶರೀರ ಸಾಯ್ತದ, ಆತ್ಮ ಸಾಯುದಿಲ್ಲ. ನಾ ಆತ್ಮ ಇದ್ದೀನಿ ಇಷ್ಟ ತಿಳ್ಕೊಳ್ಳೋದದ. ತಿಳ್ಕೊಂಡು ಸ್ವಲ್ಪ ಚೇತನದ ಕಡೆ ಮುಖ ಮಾಡುದ. ಹೌದಿಲ್ಲ. ಅದಕ್ಕ ಜಗತ್ತಿನ ಬಗ್ಗೆ ಜಾಸ್ತಿ ವಿಚಾರ ಮಾಡ್ಬೇಡ್ರಿ ಅಂತ ಇಷ್ಟ ಹೇಳಿ ಮುಗಿಸಿದ್ರು. ಈಗ 2ನೇ ಸಂಧಿಯನ್ನು ಪ್ರಾರಂಭ ಮಾಡ್ತಾ. ಶ್ರೀ ಶಂಭುಲಿಂಗಾಯ ನಮಃ ಅನುಭವಿಸ್ತಾರ 2ನೇ ಸಂಧಿ. 1ನೇ ಸಂಧಿಯೊಳಗ ಜಗತ್ತಿನ ವಿಚಾರ ಹೇಳಿದ್ರು. ಅಂದ್ರ ಈ ಜಗತ್ತು ಚಿದ್ವಿವರ್ತ. ಅಂದ್ರೆ ಚಿದ್ವಿವರ್ತ ಅಂದ್ರೇನು? ಚೇತನವೇ ವಿವರ್ತ ರೂಪದಿಂದ ಜಗತ್ತಾಗಿ ತೋರ. ತನ್ನ ಸ್ವರೂಪವನ್ನು ಕೆಡಿಸಿಕೊಳ್ಳಲಾರದೆ ಜಗದಾಕಾರವಾಗಿ ತೋರ. ಆದ್ದರಿಂದ ಈ ಜಗತ್ತು ಕೂಡ ಬ್ರಹ್ಮ ಸ್ವರೂಪವೇ ಅದ. ಬಾಧಿತಾನುವೃತ್ತಿಯಿಂದ ವಿಚಾರ ಮಾಡಿದ್ರೆ ಏನದ? ಬ್ರಹ್ಮ ಸ್ವರೂಪವೇ ಅದ ಅಂತ ಏನ್ ಹೇಳಿದ್ರಲ್ಲ. ಹೆಂಗ ದೃಷ್ಟಾಂತ ಕೊಟ್ಟು ಹೇಳಿದ್ರು. ಹಗ್ಗದಲ್ಲಿ ಹಾವು ತೋರಿದಂತೆ, ಮೋಟ ಮರದಲ್ಲಿ ಕಳ್ಳ ತೋರಿದಂತೆ, ಸಮುದ್ರದಲ್ಲಿ ತೆರೆ ನೊರೆ ಮೊದಲಾದವುಗಳು ತೋರಿದಂತೆ, ಬಂಗಾರದಲ್ಲಿ ಆಭರಣಗಳು ತೋರಿದಂತೆ, ಮಣ್ಣಿನಲ್ಲಿ ಘಟ ಶರ್ವಾದಿಗಳು ತೋರಿದಂತೆ ಇವೆಲ್ಲ ಜಗತ್ತು ಮಿಥ್ಯ ಅದ ಅಂತ ಇಷ್ಟರ ಬಗ್ಗೆ ಹೇಳಿದ್ರಲ್ಲ. ಈ ಜಗತ್ತಿನ ವಿಚಾರ ಮುಗೀತು. ಇನ್ನು ಮುಂದೆ ಜೀವ ಮತ್ತು ಈಶ್ವರ ಬಗ್ಗೆ ಕುರಿತು 2ನೇ ಸಂಧಿ ಪ್ರಾರಂಭ ಆಗ್ತದ. ಪ್ರಶ್ನೆ ಮಾಡ್ತಾನವ. ಏನ? ಶಿಷ್ಯ ಈ ಜೀವೇಶ್ವರ ಬಗ್ಗೆ ಪ್ರಶ್ನೆ ಮಾಡ್ತಾನ. ಏನ್ ಪ್ರಶ್ನೆ ಮಾಡ್ತಾನ? ಅಲ್ರಿ ಇನ್ನ ಸೂತ್ರ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಪೀಠಿಕೆ ಹೇಳ್ತಾನ. ನೀವು ಜಗತ್ತ ಸೃಷ್ಟಿ ಆಗೋಕ್ಕಿಂತ ಪೂರ್ವದಲ್ಲಿ ಸದೇವ ಆಸೀತ್ ಅಂತ ಒಂದೇ ಒಂದು ಸದ್ರೂಪ ಬ್ರಹ್ಮ ಇತ್ತು ಅಂತ ಹೇಳಿದ್ರಿ. ಆ ಸದ್ರೂಪ ಬ್ರಹ್ಮವೇ ಚಿದ್ರೂಪವಾಗಿದೆ. ಅದನ್ನು ಹೇಳಿದ್ರು. ಸದ್ರೂಪವೇ ಚಿದ್ರೂಪವಾಗಿದೆ. ಒಂದೇ ಒಂದು ಬ್ರಹ್ಮಚೇತನ ಇತ್ತು ಅಂತ ಹೇಳಿದ್ರಿ. ಅದರ ವ್ಯತಿರಿಕ್ತವಾಗಿ ಸೃಷ್ಟಿ ಪೂರ್ವದಲ್ಲಿ ಬ್ಯಾರೆ ಏನು ಇದ್ದಿದ್ದಿಲ್ಲ. ಸದೇವ ಸೌಮ್ಯ ಇದಮಗ್ರ ಆಸೀತ. ಹೌದಲ್ಲ. ಏಕಮೇವ ದ್ವಿತೀಯಂ ಬ್ರಹ್ಮ ಹೇಳಿದ್ರಿ. ಒಂದು ಚಿದ್ರೂಪ ಬ್ರಹ್ಮವೇ ನೀವು ಈಶ್ವರರು ಆದರು ಅಂತ ಹೇಳಿದ್ರಿ. ಅವರಲ್ಲೇನೆ ಒಂದೇ ಒಂದು ಶುದ್ಧ ಬ್ರಹ್ಮ ಇತ್ತು ಅಂತ ಹೇಳಿದ್ರಿ. ಅದನ್ನ ಬಿಟ್ಟು ಯಾರೇ ಇಲ್ಲ ಅಂದ್ರಿ. ಮತ್ ಜೀವೇಶ್ವರರ ಉತ್ಪತ್ತಿಯನ್ನ ಒಂದು ಔಪಾಧಿಕವಾಗಿ ಆಗ್ಲಿ ಒಂದು ಹೇಳಾಕತ್ತೀರಿ. ಜೀವ ಈಶ್ವರರ ವಿಚಾರವನ್ನು ಹೇಳಾಕತ್ತೀರಿ. ಹಂಗಾರ ಒಂದ್ ವೇಳೆ ಒಂದೇ ಒಂದು ಬ್ರಹ್ಮದಲ್ಲಿ ಜೀವ ಈಶ್ವರ ಇಬ್ರು ತೋರಿದ್ರ ಇಬ್ರು ಸಮಾನರಾಗಬೇಕಾಗಿತ್ತು. ಒಂದೇ ಒಂದು ಚಿತ್ತೆ ಸಾಕ್ಷಾತ್ ಈಶನು ಕಂಡ್ಯ, ಮತ್ಯ ಈಶನು ಜೀವನು ಕಂಡ್ಯ. ಹೌದಿಲ್ಲ. ಒಬ್ಬ ಒಂದೇ ಒಂದು ಬ್ರಹ್ಮಚೇತನ ಅಂತೀರಿ. ಅದ ಜೀವೇಶ್ವರ ತೋರಾಕತ್ತಾರ ಅಂತ ಹೇಳಾಕತ್ತೀರಿ. ಒಂದ್ ಬ್ರಹ್ಮವೇ
ಜೀವ ಮತ್ತು ಈಶ್ವರ ಸ್ವರೂಪ ಆಗಿದ್ರ ಇಬ್ಬರು ಸಮಾನರಾಗಬೇಕಾಗಿತ್ತು. ಹಂಗಿಲ್ಲ. ಅಜ ಗಜಗಳಂತೆ ಅದ ಶಬ್ದ ಬಳಸ. ಅಜ ಗಜಗಳಂತೆ ಈಶ್ವರ ನೋಡಿದ್ರ ಗಜದಂತೆ ಅದಾನ, ಜೀವ ನೋಡಿದ್ರ ಅಜದಂತೆ ಅದ. ಅಜ ಅಂದ್ರೆ ಆಡು, ಗಜ ಅಂದ್ರ ಆನಿ. ಆದ್ರ ಹಂಗಿಲ್ಲ. ಅವ ಜೀವನಾದವ ಅಲ್ಪಜ್ಞನಾಗಿ ಅಲ್ಪ ಶಕ್ತಿ ಉಳ್ಳವನಾಗಿ ಹಿಂಗದಾನ. ಆದ್ರ ಈಶ್ವರ ನೋಡಿದ್ರ ಸರ್ವಜ್ಞನಾಗಿ ಸರ್ವಶಕ್ತಿ ಉಳ್ಳವನಾಗಿ ಮೊದಲಾದ ಸದ್ಗುಣಗಳು ಕೂಡ್ಕೊಂಡು ಹಿಂಗದಾನ. ಒಂದ ರೀತಿ ಆಗ್ಬೇಕಾಗಿತ್ತು. ಒಂದ ಚೇತನವೇ ಎರಡಾಗಿ ತೋರಿರೋದ್ರಿಂದ ಸಮಾನರಿರ್ಬೇಕಾಗಿತ್ತು. ಹಂಗ್ಯಾಕಿಲ್ಲ. ಅದಕ್ಕ ಪರಸ್ಪರ ಹೌದ್ರಿ. ಹಿಂಗ ಭೇದ ಅತಿ ಅಜಗಜಗಳಂತೆ ಹೆಚ್ಚು ಕಡಿಮೆ ಇರಬಾರ್ದಾಗಿತ್ತು. ಮತ್ತೆ ಇನ್ನೂ ಪ್ರಶ್ನೆ ಮಾಡ್ತಾರೆ, ಜೀವ ಮತ್ತು ಈಶ್ವರರು ಅವರು ಒಂದ ಚೇತನದೊಳಗ ತೋರ್ಯಾರ ಅಂತೀರಿ. ಪರಸ್ಪರ ಭೇದ ಉಳ್ಳವರು ಅಭೇದ ಉಳ್ಳವರು, ಭೇದ ಉಳ್ಳವರು ಅಭೇದ ಉಳ್ಳವರು. ಇಲ್ಲ, ಭೇದ ಉಳ್ಳವರು ಅಲ್ಲ, ಅಭೇದ ಉಳ್ಳವರು ಅಂದ್ರ, ಅಭೇದ ಉಳ್ಳವರು ಅಂತಂದ್ರ ಪರಸ್ಪರ ಅಭೇದ ಉಳ್ಳವರು ಅಂತಂದ್ರ ಅವ್ರು ಈ ಶರೀರದಾಗ ಕೂಡಿ ಇರ್ತಾರೋ, ಬ್ಯಾರೆ ಬ್ಯಾರೆ ಇರ್ತಾರೋ ಅಂದ್ರೆ ಈ ಶರೀರದಾಗ ಕೂಡಿ ಇರ್ತಾರೋ ಮತ್ತು ಬ್ಯಾರೆ ಬ್ಯಾರೆ ಇರ್ತಾರೋ. ಅವ್ರಿಗೊಂದು ಕುರ್ಚಿ ಕೊಡ್ರಿ. ಯಾರ ಕುರ್ಚಿ ಖಾಲಿ ಇದ್ರೆ ಕೊಟ್ಟಿರ್ಬೇಕು. ಐತ್ ಅಲ್ಲಿ ಐತೇನ? ನಿಮಗ ಕುಂಡ್ರಾಕ್ ಆಕತಿಲ್ಲ? ಐತಿಲ್ಲ ಅವ್ರಿಗೆ ಪಾಪ. ಪಾಪ ಅವ್ರಿಗೆ ತೊಂದ್ರೆ. ನಿಮ್ಗ್ ತೊಂದ್ರೆ ಆಕತೆ? ನಮ್ ಇದ್ರಂತೆ ಕುರ್ಚಿ ಐತಿ, ಯಾವ್ ತರಸ್ಬೇಕಾರೆ ಯಾರು. ಜೀವ ಮತ್ತು ಈಶ್ವರರು ಒಂದೇ ಚೈತನ್ಯದಲ್ಲಿ ತೋರ್ಯಾರ ಅಂದ ಮೇಲೆ ಮತ್ತೆ ಜೀವ ಮತ್ತು ಈಶ್ವರಲ್ಲಿ ಭೇದ ಇದೆಯೋ ಅಭೇದ ಇದೆಯೋ ಅಂತ ಪ್ರಶ್ನೆ. ಇಲ್ಲ, ಭೇದ ಇಲ್ಲ. ಜೀವ ಮತ್ತು ಈಶ್ವರರು ಅಭೇದ ಸ್ವರೂಪರಾಗ್ಯಾರ. ಅಭೇದ ಸ್ವರೂಪರಾಗ್ಯಾರ ಅಂದ್ರೆ ಈ ಶರೀರದಲ್ಲಿ ಜೀವ ಈಶ್ವರರು ಒಂದ ಕಡೆಗಾದಾರೋ ಬ್ಯಾರೆ ಬ್ಯಾರೆ ಜಾಗದಾಗ ಅದಾರು ಅಂತ ಕೇಳ್ತಾರ. ಇಲ್ಲ, ಒಂದ ಕಡೆಗೆ ಇರ್ತಾರ. ಒಂದ ಕಡೆಗೆ ಇರ್ತಾರಂದ್ರ ಈ ಶರೀರದೊಳಗೆ ಯಾವ ಭಾಗದಾಗ ಅದಾರ? ಏನ್ರಿ, ಆ ಶರೀರದಾಗ ಯಾವ ಭಾಗದಾಗ ಅದಾರ? ಮತ್ತೆ ಅವರು ಈ ಸ್ಥಾನದಲ್ಲಿ ಈ ಶರೀರದಾಗ ಅದಾರ, ಇಂಥ ಜಾಗದಾಗ ಅದಾರ ಅಂದ್ರ ಅವ್ರ ಪರಸ್ಪರ ಏನ್ ಮಾಡ್ತಾರ? ಜೀವೇಶ್ವರ ಏನ್ ಮಾಡ್ತಾರ? ಅವ್ರಗಳನ್ನ ಹೆಂಗ್ ಗೊತ್ತಾ ಹಿಡಿಬೇಕು ನಾವು? ಹಿಂಗೆಲ್ಲಾ ಪ್ರಶ್ನೆ ಮಾಡ್ತಾನ. ಏನ್ರಿ, ಪ್ರಶ್ನೆ ಮಾಡಿ ಜೀವೇಶ್ವರರ ಬಗ್ಗೆ ಪ್ರಶ್ನೆ ಮಾಡ್ತಾನ. ಪ್ರಶ್ನೆ ಮಾಡಿ ಅನೇಕ ಪ್ರಶ್ನೆಗಳನ್ನ ಎತ್ತಿ ಇಲ್ಲಿ ಸೂತ್ರವನ್ನ ಪ್ರಾರಂಭ ಮಾಡ್ತಾರ. ಜಗದೀಶ ಜೀವರ ಇರವೆಂತು ಕರುಣಿಸುವುದು ಎನಗೆ ಅಗಣಿತ ಗುಣಾಂಬುನಿಧಿ ಗುರುವರ್ಯನೇ. ಅಗಣಿತ ಗುಣಾಂಬುನಿಧಿ ಗುರುವರ್ಯನೇ. ಗುರುವರ್ಯ ಅಂದ್ರ ಶ್ರೇಷ್ಠವಾದ ಗುರುಗಳು. ಅಂದ್ರ ಬ್ರಹ್ಮಜ್ಞಾನ ಇರ್ಬೇಕು, ಸದಾಚಾರ ಇರಬೇಕು. ಮತ್ತೆ ಈ ಶರಣಾಗತ ಶಿಷ್ಯರ ಮನಸ್ಸಿನಾಗಿರುವಂತ ಸಂಶಯನ್ನು ಕಳೆಯುವಂತ ಒಂದು ಬ್ರಹ್ಮ ವಿದ್ಯೆ ಇರ್ಬೇಕು. ಅದಕ್ಕೆ ಶ್ರೋತ್ರಿಯತ್ವ ಅಂತ. ಈ ಒಂದು ಒಳ್ಳೆ ಸದ್ಗುರುಗಳು ಶ್ರೋತ್ರಿಯತ್ವ ಮತ್ತು ಬ್ರಹ್ಮನಿಷ್ಠತ್ವ, ಇವರಲ್ಲಿ ಒಳ್ಳೆ ಸದ್ಗುಣಗಳು ಇರ್ತಾವ. ಅಂತ ಯೋಗ್ಯವಾದ ಗುರು ಇದ್ರ ಒಳ್ಳೆ ಸದ್ಗುಣಗಳು ಇರ್ತಾವ. ಅಗಣಿತ ಗುಣಾಂಬುನಿಧಿ. ಅಂಬುನಿಧಿ ಅಂದ್ರ ಸಮುದ್ರ, ಅಂಬು ಅಂದ್ರ ಜಲ, ನಿಧಿ ಅಂದ್ರ ನಿಧಿ ಅಂತ ಎದಕ್ಕಂತಾರ? ನಿಧಿ ಅಂದ್ರ ಯಾವುದು ಅಳತೆಗೆ ಬರುವುದಿಲ್ಲವೋ ಅದು ನಿಧಿ ಅದ. ಅಳತೆಗೆ ಬರುವುದು ಸಂಪತ್ತ. ಸಂಪತ್ತ ಲೆಕ್ಕ ಮಾಡಕ್ ಬರ್ತದ, ನಿಧಿಯನ್ನು ಲೆಕ್ಕ ಮಾಡಕ್ ಬರಂಗಿಲ್ಲ. ನಿಮ್ಮ ಊರ್ ಕೆರಿಯಾಗ ಎಷ್ಟ ನೀರ್ ಅಂತ ನಾವ್ ಗೊತ್ತಾ ಹಿಡಿಬೋದು ಏನ್ರಿ? ಗೊತ್ತಾ ಹಿಡಿಬೋದು. ಅದು ಖಾಲಿನೂ ಆಗ್ಬಹುದು. ಆದ್ರ ಸಮುದ್ರ ನೀರು ಇಷ್ಟ ಖಾಲಿ ಆಗಿತ್ತು ಅಂದ್ರ ಅದಕ್ಕ ಅಂಬು ನಿಧಿ ಅಂದ್ರ ಜಲದ ಸಮೂಹ ನಿಧಿ. ಈ ಸಮುದ್ರದೊಳಗ ತಳದಲ್ಲಿ ಹಲವು ಮುತ್ತು ರತ್ನಗಳಿರ್ತಾವ. ಮುತ್ತು ರತ್ನಗಳ ಅದಕ್ಕ ಹೇಳಿದಾರು ಬಸವಣ್ಣವ್ರ ಒಂದ್ ಮಾತು ಹೇಳ್ತಾರ, ಕೆರೆ ಹಳ್ಳ ಬಾವಿ ಮೈದೆಗೆದರೆ
ಗೊಳ್ಳೆ ಗೊರಚಿ ಚಿಪ್ಪುಗಳ ಕಾಣಬಹುದು. ವಾರಿದಿ ಮೈ ತೆಗೆದರೆ ಮುತ್ತು ರತ್ನಗಳ ಕಾಣಬಹುದು. ಅಂದ್ರೆ ವಾರಿದಿ ಅಂದ್ರೆ ಸಮುದ್ರ. ಅದು ಖಾಲಿ ಆಯ್ತು ಅಥವಾ ತಳದ ಏನಪ್ಪಾ ಅಂತಂದ್ರ ಅದನ್ನ ನಾವು ಭೇದಿಸಿದ್ವಿ ಅಂದ್ರೆ ಅದಕ್ಕೆ ಮುತ್ತು ರತ್ನಗಳಿಗೆ ಅದು ಆಶ್ರಯ ಆಗಿ. ಯಾಕಂದ್ರ ಈಗ ಸ್ವಾತಿ ಮಳಿ ಆಯ್ತು ಅಂತ ತಿಳ್ಕೊಡ್ರಿ. ಮಳೆ ನಕ್ಷತ್ರಗಳು ಸ್ವಾತಿ ಮಳಿ ಅಂತ ಬರ್ತದೆ. ಆ ಸ್ವಾತಿ ಮಳಿ ನೋಡಿ ಏನು ಸೃಷ್ಟಿ ಇಟ್ಟಾನ ಪರಮಾತ್ಮ. ಎಲ್ಲಾ ಮಳಿ ಹನಿ ನೀರು ಮುತ್ತಾಗುದಿಲ್ಲ. ಕಪ್ಪೆ ಚಿಪ್ಪು ಏನು ಹೇಳ್ತೀವಲ್ಲ, ಕಪ್ಪೆ ಚಿಪ್ಪು ಐತಲ್ಲ, ಈಗ ನಾವು ಕಪ್ಪೆ ಚಿಪ್ಪಿಂದ ತೊಗೊಂಬಂದ್ ಸುಣ್ಣ ಮಾಡ್ತಾರ ನೋಡ್ರಿ. ಅದು ಹೆಚ್ಚಾಗಿ ಇದು ಇರ್ತದಲ್ಲ, ಏನೋ ಕ್ಯಾಲ್ಸಿಯಂ ಕಡಿಮೆ ಇದ್ದಾರೆ ಕ್ಯಾಲ್ಸಿಯಂ ಗುಳಿಗೆ ತಗೋ ಅಂತಾರಲ್ಲ, ಅದ್ ಕಪ್ಪೆ ಚಿಪ್ಪಿನ ಪೌಡರ್ ಮಾಡಿರ್ತಾರ. ಅದನ್ನ ಸುಣ್ಣ ಎಲ್ಲಿ ಹೆಚ್ಚಿಗೆ ಇರ್ತದ ಕ್ಯಾಲ್ಸಿಯಂ ಇರ್ತದಲ್ಲ, ಮತ್ತ ಕಪ್ಪೆ ಚಿಪ್ಪಿ ಸುಣ್ಣನೂ ಮಾಡ್ತಾರ ಇಲ್ಲ. ಅದಕ್ಕ ಕಪ್ಪೆ ಚಿಪ್ಪು ಅವು ಸಮುದ್ರದಾಗ ಇರ್ತಾವಲ್ಲ, ಆ ಕಪ್ಪೆ ಚಿಪ್ಪಿನಲ್ಲಿ ಆ ಎಲ್ಲಾ ಮಳೆ ಹನಿ ನೀರು ಬಿದ್ರು ಅದನ್ನು ಕುಡಿದ್ರು ಮುತ್ತಾಗುದಿಲ್ಲ. ಸ್ವಾತಿ ಮಳಿ ಹನಿ ಬಿತ್ತು ಅಂದ್ರ ಬಾಯಾಗ ಮುಕ್ತ. ಏನ್ ವಿಶೇಷ ಇರ್ತಾನ ಭಗವಂತ ಅದ್ರಾಗ ಏನು ಸ್ವಾತಿ ಮಳಿ ಇದ್ರಾಗ ನೋಡ್ರಿ. ಅದು ಹೆಂಗ ಸ್ವಾತಿ ಮಳಿ ಹನಿ ಅದು ಬಿದ್ದತಿ ಅಂದ್ರ ಬಾಯಿ ತಕೊಂಡ್ ಕೊಂಡಿರ್ತಾವಂತವ್ ನೋಡ್ರಿ. ನೀರಾಗ ಸಣ್ಣದ್ರನ್ಯಾಗನು ಮುತ್ತಾಗಂಗಿಲ್ಲ, ಮುದುಕಾದಂತ ಕಪ್ಪೆ ಚಿಪ್ಪಿನಲ್ಲಿ ಮುತ್ತಾಗಂಗಿಲ್ಲ ಏನ್ರಿ. ಅವ್ ಮುದುಕಾಗಿ ಇದ್ವು ಅಂದ್ರ ಅವು ಮುತ್ತಾಗಂಗಿಲ್ಲ. ಸಣ್ಣ ಇದ್ವು ಅಂದ್ರ ಮುತ್ತಾಗೋದಿಲ್ಲ. ಯೌವನಾವಸ್ಥೆಯೊಳಗಿಂತ ಕಪ್ಪೆ ಚಿಪ್ಪಿನಲ್ಲಿ ಮುತ್ತಾಗ್ತದೆ ಸ್ವಾತಿ ಮಳಿ ಹನಿ ಅಂತ. ಎಷ್ಟೋ ಈ ವರ್ಷಗಳಿಂದ ಮುತ್ತು ರತ್ನಗಳ ಎಲ್ಲಾ ಸಮುದ್ರದಾಗ ಎಷ್ಟದಾವ ಗೊತ್ತಿಲ್ಲ, ಹೌದಲ್ಲ. ಎಷ್ಟೋ ಮುತ್ತು ರತ್ನಗಳು ಸಮುದ್ರದಲ್ಲಿ ಅದಾವಲ್ಲ. ಆ ಮುತ್ತು ರತ್ನಗಳನ್ನ ಧರಿಸಿಕೊಂಡಂತ ಹೆಂಗ ಸಮುದ್ರ ಐತಲ್ಲ ಗುರುಗಳೇ, ನೀವು ಸಹಿತ ಸದ್ಗುಣಗಳೆಂಬ ಮುತ್ತು ರತ್ನಗಳನ್ನ ಧಾರಣೆ ಮಾಡ್ಕೊಂಡು ಅದೀರಿ. ಅಗಣಿತ ಎಷ್ಟು ಮುತ್ತು ರತ್ನಗಳ ಲೆಕ್ಕಕ್ಕಿಲ್ಲೋ ಹಂಗ ಎಷ್ಟೋ ಸದ್ಗುಣಗಳನ್ನ ನಿಮ್ ಅಂತಃಕರಣದಲ್ಲಿ ಧಾರಣೆ ಮಾಡ್ಕೊಂಡು ಅದೀರಿ. ಅಂದ್ರೆ ಸದ್ಗುಣಗಳಂದ್ರೆ ಯಾರ್ರಿ? ಯಾವ್ರಿ ಅವು? ಮೈತ್ರಿ, ಕರುಣಾ, ಮುದಿತಾ, ಉಪೇಕ್ಷಾ ಇವು ಜ್ಞಾನಿಗಳಲ್ಲಿ ಮಹಾತ್ಮರಲ್ಲಿ ಇರ್ತಾವ. ಮೈತ್ರಿ ಅಂತ ಎದಕ್ಕಂತಾರ ಅಂದ್ರ ತಮ್ಮ ಯಾವ ಸ್ಥಿತಿ ಏನಿರ್ತದ ಅಂತ ಒಂದು ಸ್ಥಿತಿ ಸಮಾನರು ಯಾರ ಬಂದ್ರ ಅವರಲ್ಲಿ ಪ್ರೀತಿಯನ್ನ ಬೆಳೆಸುವ. ನೋಡ್ರಿ, ಬ್ರಹ್ಮ ಚೈತನ್ಯ ಮಹಾರಾಜ ಬಂದಿದ್ರಲ್ಲ, ಬ್ರಹ್ಮ ಚೈತನ್ಯ ಮಹಾರಾಜ ಅವ್ರಿಗೇನು ಗೊಂದವಲಿ ಮಹಾರಾಜ ಅಂತಿಲ್ಲ. ಗೊಂದವಲಿ ಮಹಾರಾಜರು ಹುಬ್ಬಳ್ಳಿಯಾಗ ಅವ್ರ ಭಕ್ತರು ಕರೆಸಿದ್ರು. ಸಿದ್ದಾರೂಢಪ್ಪ ಇದ್ದಾಗ ಕರೆಸಿದ್ರು. ತಮ್ಮಣ್ಣ ಶಾಸ್ತ್ರಿಗಳು ಗೊಂದವಲಿ ಮಹಾರಾಜರ ಶಿಷ್ಯ. ಸಿದ್ದಾರೂಢಪ್ಪ ತ್ರಿಕಾಲ ಜ್ಞಾನಿ. ಸಿದ್ದಾರೂಢಪ್ಪಗೆಲ್ಲ ಗೊತ್ತಾಕಿತ್ತು ಹಂಗ ಬರ್ತಾರ ಅಂದ್ಗಳೇ. ಅವರು ಸಿದ್ದಾರೂಢನ ಭೇಟಿ ಮಾಡಕಂತ ಬರ್ಬೇಕಂದ್ರ ಬ್ರಾಹ್ಮಣರ ಕೈಯೇ ಬಿಡ್ತಿದ್ದಿಲ್ಲ ಅವ್ರಿಗೆ. ಅವ್ರ ಕಡೆ ಲಿಂಗ ಇಲ್ಲ, ಜನಿವಾರ ಇಲ್ಲ, ಯಾಕೆ ಹೋಗ್ಕಿರಿ ಏನ್ರಿ ಅಂತಿದ್ರು. ಆದ್ರ ಗೊಂದವಲಿ ಮಹಾರಾಜರ ಜ್ಞಾನಿಗಳು ಗುರುತ ಜ್ಞಾನಿಗೆ ಸಿಗ್ತದೆ. ಅವಾಗ ಇಲ್ಲ, ನಾನ್ ಇಲ್ಲ ಬ್ಯಾರೆ ಕೆಲಸ ಅದ, ನೀವ್ ಯಾರು ಗಾಡ್ಯಾಗ ಹತ್ತಾಕ್ ಹೋಗ್ಬ್ಯಾಡ್ರಿ ಅಂತಂದ್ರು. ಯಾರು ಗಾಡ್ಯಾಗ ಹತ್ತಾಕ್ ಹೋಗ್ಬೇಡ್ರಿ ಅಂದ್ರು. ಟಾಂಗ ಹೊಡಿ ನೀ ಟಾಂಗ ಅಂದ್ರು. ಒಬ್ರ ಕುಂತ್ಕೊಂಬಂದ್ರು. ಎಲ್ಲಿ ಹೊಡಿಬೇಡ, ಸಿದ್ದಾಳ ಮಠಕ್ ಹೊಡಿ ಅಂದ್ರು. ಏನ್ರಿ, ಸಿದ್ದಾಳ ಮಠಕ್ ಹೊಡಿ ಅಂದ್ರು. ಅಪ್ಪಾರು ಸಿದ್ದಾಳ ಅಪ್ಪಾರು ಗೊತ್ತಿತ್ತು ಗೊಂದವಲಿ ಮಹಾರಾಜ ಮಹಾಜ್ಞಾನಿ. ಗೊಂದವಲಿ ಮಹಾರಾಜ ನೋಡ್ರಿ, ಓಡಿ ಹೋದ್ರು ಕೈಲಾಸ ಮಂಟಪ ಕೆಳಗ ಬೈಲದ, ಅಲ್ಲಿ ತನ ಹೋಗಿ ಅವ್ರನ್ನ ಅಪ್ಪಗೊಂಡು ಬರ್ರಿ ಬಂದು ಕರ್ಕೊಂಡು ತಮ್ಮ ಆಸನದಲ್ಲಿ ಬಾಜು ಕುಂಡ್ರಸ್ಕೊಂಡು ಬಾಳೆಹಣ್ಣು ಸುಲಿದು ಅವ್ರ ಬಾಯಾಗಿಡ್ತಾರ. ಇದಕ್ಕ ಮೈತ್ರಿ ಅಂತ. ಸಮಾನ ಸ್ಥಿತಿ ಜ್ಞಾನಿಗಳು ಸಮಾನ ಸ್ಥಿತಿ, ಮಹಾತ್ಮರು ಸಮಾನ ಸ್ಥಿತಿ ಇಲ್ಲ, ಅಲ್ಲಿ ಸ್ನೇಹವನ್ನು ಬೆಳೆಸೋದು, ಪ್ರೀತಿಯನ್ನು ಬೆಳೆಸೋದು, ಇದಕ್ಕೆ ಮೈತ್ರಿ ಅಂತ. ಇನ್ನು ಕರುಣಾ ಅಂತ ಇರ್ತದ. ಕರುಣಾ ಅಂದ್ರ ಆ ದುಃಖಿಗಳನ್ನ ಕಂಡ ಅವ್ರ ದುಃಖ ಕಳಿಬೇಕನ್ನುವಂತ ಭಾವ ನಮ್ಮಲ್ಲಿ ಮೂಡ್ತಂದ್ರ ಅದಕ್ಕ ಕರುಣಾ ಅಂತ. ಈಗ ಎಷ್ಟೋ ಮಂದಿ ದುಃಖಿಗಳು ಬರ್ತಾರ. ಆರ್ತೋ ಜಿಜ್ಞಾಸುರ್ ಅರ್ಥಾರ್ಥಿ.
3 ಮಂದಿ 4 ಮಂದಿ ಅವರು ಸುಕೃತಿಗಳದಾರ, ಜ್ಞಾನಿ ಒಂದನ್ಬಿಟ್ಟ. ಈಗ ಏನು 3 ಮಂದಿ ಅಂತೂ ಒಬ್ಬ ಜಿಜ್ಞಾಸು ಇದ್ದಾವ, ಈ ಜನನ ಮರಣ ಸಂಸಾರದಿಂದ ಪಾರಾಗ್ಬೇಕು, ನಾನು ತತ್ವಜ್ಞಾನ ಮಾಡ್ಕೋಬೇಕಂತ ಬಂದಿರ್ತಾನ. ಆರ್ತ ಭಕ್ತ ಒಬ್ಬ ಬಂದಿರ್ತಾನ. ಆರ್ತ ಭಕ್ತ ಅಂದ್ರ ಅವ್ನ್ ಏನೋ ಸಂಸಾರದೊಳಗೆ ಏನೋ ದುಃಖ ಆಗಿರ್ತದ, ಯಾವ್ದೋ ಒಂದು ರೋಗರ ಆಗಿರ್ತದ, ಏನಾರ ಆಗಿರ್ತದ. ರೋಗ ಕರ್ಮಜನ್ಯ ರೋಗರು ಇರ್ಬೋದು ಅಥವಾ ಧಾತುಜನ್ಯ ರೋಗರು ಇರ್ಬೋದು. ಈ ರೋಗ ಬಂದಿರ್ತದ, ಅವ ದುಃಖ ಕಳ್ಕೊಳಕ ಮಹಾತ್ಮ ಕಡೆ ಬರ್ತಾನೆ. ಯಾಕ ಇವರಲ್ಲಿ ಒಂದು ಅಷ್ಟಮ ಸಿದ್ಧಿಗಳು ಇರ್ತಾವ, ಕಳಿತಾವ. ಇನ್ನೊಬ್ಬವ ಅರ್ಥಾರ್ಥಿ ಅದ. ಅರ್ಥಾರ್ಥಿ ಅಂದ್ರ ಅವನ್ಗೆ ಈ ಸಂಸಾರದಲ್ಲಿ ವಿಷಯಗಳು ಬೇಕು. ಅಂದ್ರೇನು, ಅವ್ನ್ ಬಡವಿದ್ನಂದ್ರ ನನಗ್ ಉಣ್ಣಾಕ ಊಟಕ್ಕೆ ಕಡಿಮೆ ತೊಂದ್ರೆ ಐತ್ರಿ ಅಪ್ಪ, ನನಗ್ ಏನಾರು ಅನುಕೂಲ ಆಗುವಂಗ್ ಮಾಡ್ರಿ, ಕರ್ಬಂಗ್ ಮಾಡ್ರಿ ಅಂತ. ಏನಾರು ಹೊಲ ಬೇಕು, ಹೊಲ ಇಲ್ಲ ಹೊಲ ಬೇಡ್ತಾನ, ಮನಿ ಇಲ್ಲ ಮನಿ ಬೇಡ್ತಾನ, ಮಕ್ಕಳಿಂದ ಮಕ್ಕಳನ್ನ ಬೇಡ್ತಾನ. ಹಿಂಗ್ ಬೇಡಿ ಬರ್ತಾನ. ಇವ್ರೆಲ್ಲರೂ ಬೇಡ್ತಾರಲ್ಲ, ಅವ್ರ ಕಷ್ಟ ಐತೆ ಅಂತ ಹೇಳಿ ಸಿದ್ಧಾರೂಢ್ರವ್ರಿಗೆ ಏನ್ ಮಾಡ್ತಿದ್ರು, ಕರುಣಾ ಮಾಡ್ತಾರೆ. ಆಯ್ತಪ್ಪ, ಎಲ್ಲ ಆಗ್ತತೆ, ನಾಮಸ್ಮರಣೆ ಮಾಡ. ನಾಮಸ್ಮರಣೆ ಮಾಡಕ್ ಯಾಕೆ ಹಚ್ಚಿದ್ರು ಅವ್ರು ಸಿದ್ಧಾರೂಢರು? ಆಗ ಅವ್ರ ಎಂದ್ ಮನಸ್ಸು ಮಾಡಿದ್ರ ಅಂದೇ ಅವ್ರು ಸಿದ್ಧಿಯಾಗಿ ಬಿಟ್ಟಾರ, ಅವ್ರು ಕೊಟ್ಟ ಬಿಟ್ಟಾರ. ಆದ್ರ ನಾಮಸ್ಮರಣೆ ಮಾಡಕ್ ಯಾಕೆ ಹಚ್ಚಿದ್ರ ಅಂದ್ರ ಇದರಾಗ ಸಿಕ್ಕ ಬಿದ್ದಾರ ಇವ್ರು. ನಾಮಸ್ಮರಣೆ ಮಾಡಿದ್ರೆ ನಿನ್ನ ಅಂತಃಕರಣ ಶುದ್ಧಿಯಾಗಿ ಕೊನೆಗೆ ನಿನ್ನ ವೈರಾಗ್ಯ ಉತ್ಪತ್ತಿಯಾಗಿ ನನ್ನ ಕಡೆ ಬರ್ಲಿ, ನೀನು ಮುಕ್ತ ಆಗ್ಲಿ ಅಂತ ಅದನ್ನ ಉದ್ದೇಶ ಇಟ್ಕೊಂಡು ಸಿದ್ಧಾರೂಢರು ಓಂ ನಮ ಶಿವಾಯ ನಾಮಸ್ಮರಣೆ ಮಾಡ್ತಿದ್ರು. ಅಂದ್ರ ಮುಮುಕ್ಷು ಬಂದ್ರ ಅವನ್ನ ಭವರೋಗದಿಂದ ಬಂದ ಬಳಲಿ ಬೇಡ್ಕೊಳಕತ್ತಾನ ಗುರುಗಳಿಗೆ, ಯಪ್ಪಾ ನನ್ನ ಈ ಭವಸಾಗರನ ಪಾರ ಮಾಡ. ಈ ಹುಟ್ಟು ಸಾವುಗಳ ದುಃಖ ಬಹಳ ಕೆಟ್ಟದ್ದದ. ಹುಟ್ಟುವಾಗ ದುಃಖ, ಬೆಳೆಯುವಾಗ ದುಃಖ, ಯೌವನಾವಸ್ಥೆಯೊಳಗ ಕಾಮ ಕ್ರೋಧಾದಿಗಳ ದುಃಖ, ಮುಪ್ಪಾವಸ್ಥೆಯೊಳಗ ಶರೀರ ಜರ್ಜರ್ ಆಗಿರ್ತತಿ ದುಃಖ, ಸಾಯು ಹೊತ್ನ್ಯಾಗ ಮರಣ ದುಃಖ. ಎಷ್ಟ್ ಸಲ ಹುಟ್ಟ್ಯಾರ, 2 ಸಲ ಸತ್ತೇನ, ನನಗೆ ಇದರಿಂದ ಪಾರು ಮಾಡಪ್ಪ, ಹೆಂಗಾರ ಮಾಡಿ ಅಂತ ಬೇಡ್ಕೊಂತಾನ. ಬೇಡ್ಕೊಂಡಾಗ ಅವಾಗ ಇವ ಮುಮುಕ್ಷು ಅದಾನ, ಇವನ್ಗೆ ವಿವೇಕ ವೈರಾಗ್ಯಗಳು ಪ್ರಾಪ್ತಿಯಾಗ್ಯಾವ, ಇವನ ತತ್ವಜ್ಞಾನ ಬೋಧಿಸ್ಬೇಕು ಅಂತ ಅವ್ರಿಗೂ ಕರುಣ ಮಾಡ್ತಾರ. ಒಂದ್ ವೇಳೆ ಮತ್ತೆ ಈ ದುಃಖದಿಂದ ಅಥವಾ ಈ ವಿಷಯಗಳನ್ನು ಕಳ್ಕೊಬೇಕಂತ ಬಂದಾರಲ್ಲ, ಅವ್ರನ್ನೂ ಹೊಳಿ ಕಳ್ಸುದಿಲ್ಲ ಮಹಾತ್ಮರು. ಆ ದೃಷ್ಟಿಯಿಂದ ನನ್ನ ಕಡೆ ಬಂದಾರ, ಮುಂದ್ ಅವರು ಉದ್ಧಾರ ಆಗ್ತಾರ. ಅವ್ರ ಮುಂದ್ ಅಂತಃಕರಣ ಶುದ್ಧ ಆತಂದ್ರ ಅವ್ರಿಗೂ ಎಲ್ಲ ವೈರಾಗ್ಯ ವಿವೇಕ ಬರ್ತಾವ ಅಂತ ತಿಳ್ಕೊಂಡು ಅವ್ರಿಗೆ ಕೃಪಾ ಮಾಡ್ತಾರ. ಈ ಭಾವ ದುಃಖಿಗಳನ್ನ ಕಂಡು ದುಃಖ ಕಳೆಯುವ ಭಾವ ಬಂತ ಅನ್ನೋದು ಕರುಣ ಅಂತ. ಆ ಕರುಣ ಮಹಾತ್ಮರಲ್ಲಿ ಸಹಜವಾಗಿರುತ್ತೆ. ಆ ಕರುಣ ಎದ್ದವನೇ ಮಹಾತ್ಮ ಆಗಿರುತ್ತೆ, ಏನ್ರಿ? ಮಹಾತ್ಮ ಆಗಿರ್ತ. ಅದಕ್ಕ ಇದು ಕರುಣ ಮುದಿತ ಏನ್ರಿ? ಮೈತ್ರಿ ಕರುಣ ಮುದಿತ. ಮುದಿತ ಅಂದ್ರ ಏನ? ಮುದಿತ ಅಂದ್ರ ನೀವೊಬ್ಬ ಧರ್ಮ ಕಾರ್ಯದಲ್ಲಿ ಪ್ರವೃತ್ತಿ ಅಕ್ಕಿದ್ದಿ ಅಂತ ತಿಳ್ಕೊ. ಮತ್ತೊಬ್ಬರಿಗೆ ನೀನು ಏನ್ ದುಃಖ ಕೊಡುದಿಲ್ಲ, ಪಾಪ ಮಾಡುದಿಲ್ಲ, ದಾನ ಮಾಡ್ತಿ. ನಿಮ್ಮಲ್ಲಿ ಶ್ರೀಮಂತಿಕೆ ಏನೋ ಬಂದಿದೆ, ದಾನ ಮಾಡ್ತಿ, ಅನ್ನದಾನಕ್ಕೆ ರೊಕ್ಕ ಕೊಡ್ತಿ, ಏನಾರ ಇಂತ ಮಹಾತ್ಮರಿಗೆ ಅಥವಾ ಈ ಮಠಕ್ಕ ಏನಾರ ದಾನ ಧರ್ಮಾದಿಗಳನ್ನ ಮಾಡ್ತಿ, ಜಪ ಮಾಡ್ತಿ, ಏನಾರ ಮಾಡ್ತಿ, ಚರಿತ್ರ ಓದ್ತಿ ಅಂದ್ರ ಪುಣ್ಯ ಮಾಡವನ ಕಂಡು ಬೆನ್ನ ಚಪ್ಪರಿಸಿ ಚಲೋ ಆಗ್ತತಿವ ಇನ್ನೂ ಇದನ್ನ ಬೆಳಸ ಅಂತ ಹೇಳುದಕ್ ಮುದಿತ ಅಂತ. ಪುಣ್ಯ ಮಾಡವನಿಗೆ ಪ್ರೇರಣಾ ಮಾಡ್ಬೇಕು, ಯಾವಾಗಲೂ ಬಿಡಿಸ್ಬಾರ್ದು. ಅದೇನ್ ಮಾಡ್ತಿ ಬಿಡೋ, ಏನ್ ದಾನ ಕೊಟ್ರಿ ನೀ ಸುಮ್ಮನೆ ರೊಕ್ಕ ಹಾಳಾಕತಿಪ್ಪ, ಸುಮ್ಮನೆ ಇಟ್ಕೋ ಅಂತ ಹಿಂಗ್ ಮಾತ್ರ ಹೇಳ್ಬಾರ್ದು. ಯಾಕ ಅವ್ನ್ ದಾನ ಮಾಡಿದ ಪುಣ್ಯ ಮುಂದಿನ ಜೀವನದಾಗ ಶ್ರೀಮಂತನಾಗ. ಅಂದ್ರೆ ಪುಣ್ಯ ಯಾವ್ದ ರೀತಿಯಾಗ್ಲಿ ಪುಣ್ಯ ಮಾಡಿ ಅವ ಧರ್ಮ ಪುಣ್ಯ ಮಾಡಿ ಒಳ್ಳೇದನ್ನ ದಾನ ಧರ್ಮಾದಿಗಳು ಮಾಡಿ ಪುಣ್ಯ ಕಟ್ಕೊತಿದ್ದ ಅಂದ್ರ ಅವನ್ ಕಂಡು ಮತ್ತಿಷ್ಟು ಪುಣ್ಯ ಮಾಡಪ್ಪ ನೀನು ಒಳ್ಳೇದಾಗ್ತೈತಿ ಅಂತ ಪ್ರೇರಣಾ ಮಾಡ್ಬೇಕು. ಇದಕ್ಕೆ ಮುದಿತ ಅಂತ. ಇನ್ನು ಉಪೇಕ್ಷ ಅಂತಾರಲ್ಲ, ಉಪೇಕ್ಷ ಅಂತ ಎದಕ್ಕಂತಾರಂದ್ರ ಪಾಪಿಗಳನ್ನ ಕಂಡು ಉದಾಸೀನ ಆಗಿರುವುದಕ್ಕೆ ಉಪೇಕ್ಷ ಅಂತ. ಒಬ್ಬ ಪಾಪಿ ಮನುಷ್ಯ ಅದಾನ, ಅವ್ ಏನ್ ಹೇಳಿದ್ರು ಬದಲಾವಣೆ ಆಗೋದಿಲ್ಲ, ಬರೀ ಪಾಪನ ಮಾಡ್ತಾನ. ಅವ್ ತಿದ್ಕೊಂತಾನ ಇಲ್ಲ, ಏನು ಮಾಡವಲ್ಲ ಅಂತ ಅವನ್ ಕಂಡು ಮಹಾತ್ಮರು ಏನಾಗ್ಬಿಡ್ತಾರ, ಅವನ್ ಕಂಡು ನೋಡ್ದಂಗ ಇರ್ತಾನ, ಉದಾಸೀನ ಆಗಿರ್ತಾನ. ಯಾಕ ಇದು ಬದಲಾವಣೆ ಆಗುದಲ್ಲ. ವಜ್ರದುಂಡಿ ಕಲ್ಲಿತ್ತಂದ್ರ ಮೂರ್ತಿ ಆಗುದಿಲ್ಲ, ಅಮೃತ ಶಿಲೆ ಇದ್ರೆ ಮೂರ್ತಿ ಆಗ್ತದೆ.
ವಜ್ರದುಂಡಿ ಕಲ್ಲು ಇತ್ತಂದ್ರ ಎಷ್ಟ್ ಕಟ್ಟದ್ರು ಕೂಡ ನೀನು ಉಳಿನ ಕಟ್ಟಕತಿ ಹೊರತು ಏನ್ರಿ ಉಳಿನ ಕಟ್ಟಕತಿ ಆದ್ರ ಮೂರ್ತಿ ಆಗುದಿಲ್ಲ. ಹೌದಿಲ್ಲ? ಅದಕ್ಕ ಮೈತ್ರಿ, ಕರುಣ, ಮುದಿತ, ಉಪೇಕ್ಷೆ ಇವು ಸದ್ಗುಣಗಳು. ಇನ್ನ ಭಗವದ್ಗೀತೆಯೊಳಗ 13ನೇ ಅಧ್ಯಾಯದಾಗ ಬರ್ತದ, 9ನೇ ಶ್ಲೋಕನ ಏನೋ ಬರ್ತದ. ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯ ಮಾತ್ರ ವಿನಿಗ್ರಹ. ಮಹಾತ್ಮರಲ್ಲಿ ಯಾವ ಸದ್ಗುಣಗಳು ಇರ್ತಾವಂದ್ರ ಅಮಾನಿತ್ವ. ಅಮಾನಿತ್ವ ಅಂದ್ರ ಯಾವ ಗೌರವವನ್ನು ಅಪೇಕ್ಷೆ ಮಾಡದೇ ಇರುವುದು. ನನ್ಗೆಲ್ಲಾರು ಗೌರವ ಕೊಡ್ಬೇಕು, ನನ್ನ ಕಂಡ್ರೆ ಎಲ್ಲಾರು ಕೈ ಮುಗಿಬೇಕು ಅಥವಾ ಕಾಲಿಗೆ ಬೀಳ್ಬೇಕು, ಈ ಭಾವ ನಿನ್ ಕಡೆ ಇಟ್ಕೊಂಡೆ ಅಂದ್ರ ನೀ ಅದ ಪತನಕ್ಕೆ ಹೊಕ್ಕಿದಿ. ಆ ಒಬ್ಬ ಸಾಧಕ, ಒಬ್ಬ ಗುರು ಆದವ ಈ ಗೌರವನ್ನ ಅಪೇಕ್ಷೆ ಮಾಡಬಾರದು. ಅದಕ್ಕ ಹೇಳಿದಾರ. ಅದಕ್ಕ ಒಂದು ಸುಭಾಷಿತಕಾರ ಒಂದ್ ಮಾತು ಹೇಳ್ತಾರ ಏನ್ರಿ, ಅಭಿಮಾನಂ ಸುರಾಪಾನಂ ಗೌರವಂ ಘೋರ ರೌರವಂ ಪ್ರತಿಷ್ಠಾ ಸೂಕರಿವಿಷ್ಟ ತ್ರಯಂ ತ್ಯಕ್ತ್ವ ಸುಖಿಂ ಭವೇತ್. ಅಭಿಮಾನಂ ಸುರಾಪಾನಂ, ಯಾವನು ಅಭಿಮಾನವನ್ನು ಇಟ್ಟುಕೊಂಡಿರುತ್ತಾನೆಯೋ ಅವನು ಈ ಜೀವನದೊಳಗ ಜಾರಿ ಬೀಳುತ್ತಾನೆ. ಏನಾಗ್ತಾನೆ? ಭವಸಾಗರದಲ್ಲಿ ಮುಳುಗಿ ಹೋಗ್ತಾನೆ, ದುಃಖವನ್ನು ಅನುಭವಿಸ್ತಾನೆ. ಅಭಿಮಾನ ಇರಬಾರ್ದು, ಯಾವ್ದ್ರದ್ದು ಅಭಿಮಾನ ಇರಬಾರ್ದು. ಜಾತಿ ಅಭಿಮಾನ ಇರಬಾರ್ದು, ಕುಲದ ಅಭಿಮಾನ ಇರಬಾರ್ದು, ಶ್ರೀಮಂತಿಕೆ ಅಭಿಮಾನ ಇರಬಾರ್ದು, ವಿದ್ಯದ ಅಭಿಮಾನ ಇರಬಾರ್ದು, ಯಾವ್ದ್ರದ್ದು ಅಭಿಮಾನ ಇರಬಾರ್ದು. ಎಲ್ಲವೂ ಭಗವಂತಂದಪ್ಪ. ಎಲ್ಲವೂ ಸಿದ್ಧಾರೂಢರು. ನಂದೇನದ, ನಾ ಬರುವಾಗ ಏನ್ ತಂದಿಲ್ಲ, ಹೋಗೋಗೇನು ಒಯ್ಯಂಗಿಲ್ಲ. ಅದ ಈ ಅಭಿಮಾನವನ್ನು ಯಾವ ಗೌರವವನ್ನು ಅಪೇಕ್ಷೆ ಮಾಡಬಾರ್ದು. ನೋಡ್ರಿ, ಗೌರವನ ಅಪೇಕ್ಷೆ ಮಾಡಿದೆ ಅಂದ್ರ ನಿನಗೆ ಎಷ್ಟು ಮಂದಿ ನಿನಗ ಪಾದಕ್ಕೆ ನಮಸ್ಕಾರ ಮಾಡ್ತಾರ ಅಷ್ಟು ನೀನು ಪುಣ್ಯ ತಗೊಂತ. ಸುಮ್ಮನೆ ಅಲ್ಲ, ನಮಸ್ಕಾರ ಮಾಡೋರು ಪುಣ್ಯ ತಗೊಂತಾರ. ಅದಕ್ಕ ಪುಣ್ಯ ಉಳಿಸ್ಕೋಬೇಕಂದ್ರ ತಪ್ಪಿಸ್ಕೊಂಡ್ ಹೋಗ್ಬೇಕು ಏನ್ರಿ. ಅಥವಾ ಪುಣ್ಯ ಉಳಿಸ್ಕೋಬೇಕು ಅಂದ್ರ ಅವ್ರು ನಮಸ್ಕಾರ ಮಾಡಿ ಪುಣ್ಯ ತಗೊಂಡ್ರಲ್ಲ ಅದ್ರ ದುಪ್ಪಟ ನೀ ಗಳಿಸ್ಕೋಬೇಕು. ಅದಕ್ಕೆ ಯಾವ ಅಭಿಮಾನ ಇದು ತಗೊಳ್ಳಿ, ನನ್ ಗೌರವ ಕೊಡ್ಲಿ, ನನ್ಗ ದೊಡ್ಡವನನ್ನಾಗಿ ಮಾಡ್ಲಿ ಅಂತ ನೀವು ಅಪೇಕ್ಷೆ ಪಡ. ಗೌರವಂ ಘೋರ ರೌರವಂ, ಗೌರವ ಅಪೇಕ್ಷೆ ಮಾಡಬಾರ್ದು. ಪ್ರತಿಷ್ಠಾ ಸೂಕರಿವಿಷ್ಟ, ಪ್ರತಿಷ್ಠೆ ಬರಾಕತ್ತೈತಿ, ಪ್ರತಿಷ್ಠೆ ಬಂತು ಅಂದ್ರೆ ಪ್ರತಿಷ್ಠೆಗೆ ಅಪೇಕ್ಷೆ ಮಾಡಿದ ನನಗೆಲ್ಲ ಹೊಗಳ್ಬೇಕು ಆದಬೇಕಂದಂದ್ರ ನಿನ್ನ ಯಾರು ಹೊಗಳ್ತಾರ ನಿನ್ನ ಹಿಂದ ತೆಗಳ್ತಾರ. ಹೊಗಳಿ ಹೊನ್ನ ಶೂಲಕ್ಕೆ ಇರಿಸಿದರಯ್ಯ. ಹೊಗಳಿಕೆ ಅದ ಹೇಳಿದ್ರ, ನಿಂದಿಸಿದವರು ಎನ್ನ ತಂದೆ ತಾಯಿಗಳೆಂಬೆ, ಬೈದವರು ಎನ್ನ ಬಂಧುಗಳೆಂಬೆ. ಹೌದಲ್ಲ, ಬಸವಣ್ಣರು ಹೇಳಿದ್ರು. ಅದಕ್ಕೆ ಯಾವ್ದಕ್ ಹೋಗ ನಮ್ಮ ಸಾಧನದೊಳಗ ನಾವ್ ಇರ್ಬೇಕು, ಯಾವ್ದ್ರ ಅಭಿಮಾನ ಹಿಡಿಬಾರ್ದು. ಹಿಂಗ ಅಮಾನಿತ್ವ ಅದಂಬಿತ್ವ. ಮಹಾತ್ಮರಲ್ಲಿ ಈ ಯಾವ ಗೌರವದ ಅಪೇಕ್ಷೆ ಮಾಡಂಗಿಲ್ಲ. ಆ ಅಮಾನಿತ್ವದ ಸದ್ಗುಣ ಇರ್ತದೆ. ಅದಂಬಿತ್ವ ಅಂದ್ರ ಅಹಂಕಾರ ಇರೋದಿಲ್ಲ ಮಹಾತ್ಮರಲ್ಲಿ. ನಿರಹಂಕಾರಿ ಇದ್ದವ್ರೆ ಜ್ಞಾನಿಗಳು ಮಹಾತ್ಮರ ಎನ್ಸ್ಕೊಂತ. ಇವೆಲ್ಲ ಮತ್ತ ಅಮಾನಿತ್ವಂ ಅದಂಬಿತ್ವ ಅಹಿಂಸಾ. ಮಹಾತ್ಮರು ಯಾವ ಪ್ರಾಣಿಯನ್ನ ಕೊಲ್ಲುವುದಿಲ್ಲ, ಯಾವ ಪ್ರಾಣಿಯ ಜೀವ ತೆಗೆಯುದಿಲ್ಲ. ಕೊಲ್ತಾರ ಅಂದ್ರೆ ಕೆಲವೊಂದು ನೋಡ್ರಿ, ಅವ್ರು ನೋಡಿಯೋ ನೋಡದಿಯೋ ಕಾಲಾಗ ಸಿಕ್ಕಿ ಎಷ್ಟು ಕ್ರಿಮಿಕೀಟಗಳು ಸಾಯ್ತು, ಅದು ಮಾತ್ರ ಬೇರೆ. ಎಷ್ಟೋ ಮಂದಿ ಸುಮ್ಮನ ತಮ್ಮ ಪಾಡಿಗಿದ್ದ ತಾವು ಪ್ರಾಣಿಗಳ ಜೀವ ತೆಗಿತಾರ, ಅಥವಾ ಅದ ಏನೋ ತಿನ್ನಾಕ ಅವ್ರ ಜೀವ ತೆಗಿತಾರ. ಹಂಗ ಮಾಡ್ಬಾರ್ದು. ಈಗ ಒಂದ್ ಮನ್ಯಾಗ ಒಂದ್ ಚೇವಳು ಬಂದೈತಪ್ಪ, ಒಂದ್ ನಾಗರಾವ್ ಬಂದತಿ ಅಂದ್ರ ಅದನ್ನ ಹೊಡಿಬಾರ್ದು ಅನ್ಕೊಂತ ಹೊಡಿಬಾರ್ದ್ರಿ. ಅದನ್ನ ಹಿಂಸೆ ಆಕತಿ ಅಂದ್ರ ಅನ್ಬೇಕ ಅನ್ನೋದಕ್ಕ ಹಂಗ ಅನ್ನಂಗಿಲ್ಲ. ಯಾವ ಪ್ರಾಣಿಯಿಂದ ಜಗತ್ತಿಗೆ ಹಾನಿ ಆಗ್ತದ ಆ ಪ್ರಾಣಿಯನ್ನು ವಧ ಮಾಡಿದ್ರ ಪಾಪ ಇಲ್ಲ. ಮನ್ಯಾಗ ಒಂದ್ ಚೋಳ ಬಂದತ್ರಿ, ಅಹಿಂಸ ಅಂದ್ರ ಎಲ್ಲಾರು ಕಡಿತೈತಿ, ನಿನಗ ಕಡಿತೈತಿ, ನೀ ಏನ್ ಮಾಡವ ಹಿಂದ ಮುಂದ. ಹಾವು ಬಂದತ್ರಿಪ್ಪ ಅಂದ್ರಿ, ಹಾವು ಬಂತಂದ್ರ ವಿಷ ಹಾವು ಅದ್ ಹೊಡೆದ್ ಕೊಲ್ಲಿಲ್ಲ ಅಂದ್ರ, ಇಲ್ಲ ಯಾರನ್ನ ಹಾವು ಹಿಡಿಯಾರನ್ನ ಕರ್ಸ್ಬೇಕು. ಒಂದು ಏನ ಇಲ್ಲ ಅಂದ್ರ ಒಂದ್ ಬಡಿಗೆ ತಗೊಂಡ್ ಹೊಡೆದ್ರ ಹೊಡಿಬೇಕು ಒಂದು, ಏನ್ರಿ. ಇಲ್ಲಾಂದ್ರೆ ಪ್ರಾಣ ತೆಗಿತೈತಿ. ಇಲಿ ಹೆಗ್ಗಡ ಬಂದಾವಪ್ಪ, ಅಹಿಂಸ ಅಂತ ತಗೋ ಏನೇನೋ ಇಟ್ಟದ, ನೀನು ಗಾಡಿ ಎಲ್ಲ ಕೇದ್ರಿ ಪಳ್ಳು ಮಾಡ್ತಾವ. ಹೌದಿಲ್ಲ, ಅಂತವಕ್ಕಲ್ಲ. ಯಾವ್ದಕ್ಕೂ ತಮ್ಮ ಪಾಡಿಗಾಗಿ ತಾವು ಇರ್ತಾವ ನೋಡ್ರಿ. ಪ್ರಕೃತಿಯ ಪ್ರಾಣಿಗಳು, ಯಾವ್ದೇ ಜೀವಿಗಳು ಏನ್ರಿ, ಮನುಷ್ಯ ಶಾಕಾಹಾರಿ ಆಗಿರ್ಬೇಕು. ಮನುಷ್ಯ ಯಾವಾಗ್ಲೂ ನಾವು ತಿಳಿದು ನಾನ್ ವೆಜ್ ತಿಂತೇವಿ ಅಂದ್ರ ಪ್ರಾಣಿ ವಧ ಮಾಡ್ತೀವಿಲ್ಲ.
ನನ್ನ ಮಗ ಕುದಿ ಹಿಡಿದು ಕೊಯ್ಯುವಾಗ ಎಷ್ಟು ದುಃಖ ಆಗ್ತತಿ ಪ್ರಾಣ ಹೋಗುವಾಗ. ಆ ಕೋಳಿ ಕೊಯ್ತಾನಲ್ಲ ಇವ್ ಎಷ್ಟು ಶಾಪ ಕೊಡ್ತೈತಿ ಅದು ಬಿಡುದಿಲ್ಲ. ಮುಂದಿನ ಜನ ನೀ ಕೋಳಿ ಆಗಿವಾ ನಾನು ಮನುಷ್ಯ ಆಗಿ ಬರ್ತೇನೆ ಅಂತ ನೋಡ್ರಿ. ಅದಕ್ಕೆ ಮನುಷ್ಯಾಗ ಅಹಿಂಸಾ ಅನ್ನುವಂಥದ್ದು ಜ್ಞಾನಿಗಳಲ್ಲಿ ಇರ್ತಾವ. ಹಿಂಸಾ ಮಾಡುವಾಗ ಅಹಿಂಸಾ ಅಜ್ಞಾನಿಗಳು ಪಾಪಿಗಳು ಮಾಡ್ತಾವ. ಶಾಂತಿ ಕ್ಷಮ ಜ್ಞಾನಿಗಳಲ್ಲಿ ಕ್ಷಮ ಇರ್ತಾವ. ಯಾವ್ದೋ ಮನುಷ್ಯ ತಪ್ಪು ಮಾಡಿದ ಬೈತ ಬೇದ ತಕ್ಷಣ ಯಪ್ಪ ನಾ ಇನ್ನೊಮ್ಮೆ ತಪ್ಪು ಮಾಡುದಿಲ್ಲ ನನಗೆ ಗೊತ್ತಾಗಿಲ್ರಿ, ಇನ್ನೊಮ್ಮೆ ನಾ ಒಳ್ಳೆ ತಪ್ಪ ಮಾಡುದಿಲ್ಲ, ಪಾದಕ್ ನಮಸ್ಕಾರ ಆಯ್ತು ಇನ್ ತಪ್ಪು ಮಾಡಕ್ ಹೋಗ್ಬೇಡ ಅಂತ. ಅದು ಆರ್ಜವ ಸರಳತನ. ಮನುಷ್ಯ ಯಾವಾಗ್ಲೂ ಸರಳವಾಗಿರ್ಬೇಕು, ಒಳಗೊಂದು ಹೊರಗೊಂದು ಇರಬಾರ್ದು, ಸರಳವಾಗಿರ್ಬೇಕು, ಹೃದಯ ಸ್ವಚ್ಛ ಇರ್ಬೇಕು. ಹೌದಿಲ್ಲ? ಈ ರೀತಿಯಾಗಿ ಅಹಿಂಸಾ, ಶಾಂತಿ, ಆರ್ಜವ, ಗುರುಗಳ ಸೇವಾ ಇವೆಲ್ಲವೂ ಜ್ಞಾನಿಗಳಲ್ಲಿ ಇವು ಸದ್ಗುಣಗಳದಾವ. ಇವು ಹೆಂಗದಾವಂದ್ರ ಆ ಸಮುದ್ರದಲ್ಲಿ ರತ್ನಗಳು ಹೆಂಗ ಸಮುದ್ರದಲ್ಲಿ ರತ್ನದ ರಾಶಿ ಹೆಂಗಿರ್ತದೋ ಹಂಗ ಗುರುಗಳಲ್ಲಿ ಈ ಸದ್ಗುಣಗಳು ಅನ್ನುವಂತ ರತ್ನದ ರಾಶಿ ಇರ್ತವೆ ನೋಡಿ. ರತ್ನಕ್ಕಿಂತ ಸದ್ಗುಣಗಳು ಶ್ರೇಷ್ಠ ಅದಾವ. ಅದನ್ನ ಮುಂದೆ ಹೇಳ್ತಾರೆ, ಇನ್ನೂ ಉಳ್ದದ ಟೈಮ್ ಆಗ್ಯದ. ಅಲ್ಲಿ ಒಬ್ರದ್ದು ಏನೋ ಹುಟ್ಟು ಹಬ್ಬದ ಏನೋ ಇದು ಹೇಳ್ಯಾರ ಅವರು. ಅದಕ್ಕೆ ಮುಂದಿನ ಶೇಗ ನಾಳೆ पूर्णस्य पूर्णमादाय पूर्णमेवावशिष्यते। ओम शांति शांति शांति।